ಇದ್ರಲ್ಲಿ ಯಾವ್ದು ತಗೊಂಡಿರ್ಬೋದು? A08 ಫಾರ್ಮಿಂಗ್ ಲಾಗ್. ಬೆಳಗ್ಗೆನೆ ಎದ್ದು ಕ್ಯಾನ್ ತಗೊಂಡು ಹೋದೆ. ಆಮೇಲೆ ನೆನಪಾಯ್ತು ಫೋನ್ ಬಿಟ್ಟು ಬಂದೀನಿ ಅಂತ. ಫೋನ್ ತಗೊಂಡೋಗಿ ನೋಡ್ತೀನಿ, ಚಂಬೆ ಬಿಟ್ಟು ಬಂದೀನಿ. ಡಿಪ್ರೆಷನ್. ಇವಳಿಗೆ ಆಕ್ಚುಲಿ ಕಾ ಅನ್ನಕ್ ಬರಲ್ಲ, ತಾ ಅಂತಾಳೆ. ಸಗಣಿ ಹಾಕೋದಕ್ಕೆ ತತ್ತ ಬರ್ತೈತಂತೆ. ರಾತ್ರಿ ಮಳೆ ಬಂದಿತ್ತು, ಸೊ ಪಾಟ್ನ ತೆಗೆದು ನೀರ್ನೆಲ್ಲ ಬಸ್ತೀವಿ. ಇವನ್ ಬೇರೆ ಬೆಳಗ್ಗೆನೆ ಚಡ್ಡಿ ಇಲ್ದೆ ದೇವ್ರನ್ನ ತೋರ್ಸಕ್ ಬಂದಿದ್ಯಾನಪ್ಪ ಕಂದ. ಇವತ್ತು ನಾನು ಎಲ್ಲ ಹೋಗ್ಬೇಕಿತ್ತು, ನಮ್ ಡ್ಯಾಡಿ ಹೋದ್ರು ದನಿಗೆ. ಆಮೇಲೆ ಫೋನ್ ಮಾಡಿ ಬೇಗ ಬಾಯಿಲಿ ಆಸ್ಪತ್ರೆಗೆ ಹೋಗ್ಬೇಕು ಅಂದ್ರು. ನಾನು ಏನೋ ಆಗಿದೆ ಅಂತ ಫುಲ್ ಗಾಬರಿಲಿ ಹೋಗಿ ನೋಡ್ತೀನಿ. ಆಕಳ ಹಿಡ್ಕೊಂಡ್ ಹೋಗಿ ಈಟಾಕ್ಸಿ ಬರಕಂತ. ಹಂಗೆ ಆಕಳ ಹಿಡ್ಕೊಂಡ್ ನಡ್ಕೊಂಡ್ ಹೋಗ್ತಾ ಇದ್ದೆ. ಅಲ್ಲೊಬ್ರು ಬಂದು ಯಾಕಪ್ಪ ತಮ್ಮ ನಡ್ಕೊಂಡ್ ಹೋಗದಿಯಾ ಅಂದ್ರು. ಅಣ್ಣ ಆಕಳ ಇನ್ನೇನ್ ಒತ್ಕೊಂಡ್ ಹೋಗ್ಲಾ ಅಂತ ಕೇಳ್ದೆ. ಹಿಂಗಲ್ಲಪ್ಪ ನಿಧಾನಕ್ಕೆ ಬೈಕ್ ಮೇಲೆ ಹೋಗ್ಬೋದಿತ್ತಲ್ಲ ಅಂದ್ರು. ಅದಕ್ಕೆ ನಾನು ಹಂಗ ಹಿಂಗ ನಡ್ಕೊಂಡು ಆಸ್ಪತ್ರೆಗೆ ಹೋದೆ. ಅಲ್ಲಿ ಏನಾಯ್ತು ಗೊತ್ತಾ, ಡಾಕ್ಟ್ರು ಅದ್ ಯಾರ್ದೋ ನೇಮ್ನ ಲೋಕೇಶಪ್ಪ ಅಂತ ಬರ್ಕೊಳ್ಳೋದ್ ಬಿಟ್ಟು ದ್ವಾರಕೇಶಪ್ಪ ಅಂತ ಬರ್ಕೊಂಡು ಹಂಗೆ ಹೋಗಿದ್ ಕೆಲ್ಸನ ಮುಗಿಸಿ ಮನೆಗೆ ಬಂದೆ. ಹಂಗೆ ನಾನು ನಮ್ಮ ಅಣ್ಣ ಭತ್ತನ ತುಂಬಾ ಸ್ಟಾರ್ಟ್ ಮಾಡಿದ್ವಿ. ಅದೇ ಟೈಮಲ್ಲಿ ಬಿಸಿಲು ಬೇರೆ ಫುಲ್ ಸ್ಟ್ರಾಂಗ್ ಇತ್ತು. ಅದ್ರಾಗೂ 9 ಚೀಲ ಅದು ಅವನ್ನ ತುಂಬಿ ಒಳಗಿಟ್ವಿ. ಹಂಗೆ ಅಡಿಕೆ ರೇಟ್ ಬೇರೆ ಜಾಸ್ತಿ ಆಗ್ತಿದ್ಯಲ್ಲ, ಕಣನೂ ಕೂಡ ತೋಟ ಮಾಡೋಣ ಅಂತ ಯಾರ ಹೊಡೆದ್ವಿ. ಅದು ಜಸ್ಟ್ ಫಾರ್ ಫನ್. ಕಮ್ಮಿಂಗ್ ಸೂನ್ ಒಂದು ಫಂಕ್ಷನ್ ಇದೆ, ಅದಕ್ಕೆ ಕ್ಲೀನ್ ಮಾಡಿದ್ವಿ. ಹಂಗೆ ಸಿಕ್ಕಾಪಟ್ಟೆ ಬಿಸಿಲು ಬೇರೆ ಇತ್ತು. ಎಳ್ನೀರ್ನ ಕೆಡ್ಕೊಂಡ್ ಕುಡಿದು ಅಲ್ಲಿಂದ ರೆಡಿಯಾಗಿ ಕಾರ್ ತಗೊಂಡು ಅಮ್ಮ ಅಕ್ಕನ್ನ ಕರ್ಕೊಂಡು ಸಾಸ್ವಳ್ಳಿಗೆ ಹೋದೆ. ಅವ್ರು ಬೇರೆ ಫುಲ್ ಬ್ಯುಸಿ ಆದ್ರು. ನನ್ನ ಕತೆ ಮೇಡಮ್ ಜೊತೆ. ನಾನೇನೋ ಸುಮ್ನೆ ಹೋಗು ಅನ್ಯಪ್ಪ, ಅಷ್ಟಕ್ಕೆ ಎಗರೆ ಬಿಡದ. ಇದ್ರಲ್ಲಿ ರೆಡ್ ಕಲರ್ ಗೋಲ್ಡ್ನ ತಗೊಂಡ್ವಿ. 3 ಅಂಗಡಿ ಸುತ್ತಾಡಿ ಏನ್ ತಗೊಂಡಿರ್ಬೋದು. ಜಸ್ಟ್ ಒಂದ್ ಟೋಪಿಗೆ ಹಿಂಗಾದ್ರೆ ಇನ್ನು ಅವಳ ಡ್ರೆಸ್ ಅದಕ್ಕೆ ಇಡೀ ಸಾಸ್ವಳಿನೇ ಸುತ್ತಾಡ್ಸ್ತಾಳೆ ಏನೋ. ಹಂಗೆ ಆ ಗ್ಯಾಪ್ ಅಲ್ಲಿ ಪೌಷ್ಟಿಕಾಹಾರ ತಗೊಂಡು ತಿಂದು ಅಲ್ಲಿಂದ ಜೂಟ್. ಸಿಗುವ ನಾಳೆ. ಬಾಯ್ ಬಾಯ್.